ಜೀವನದಲ್ಲಿ ಪವಾಡಗಳು ಸಂಭವಿಸುತ್ತವೆ, ಆದರೆ ಸರಿಯಾದ ಸಮಯ ಬರೋವರೆಗೂ ನೀವು ಕಾಯಬೇಕು. ಜೀವನದಲ್ಲಿ ಸಂತೋಷವಾಗಿರಿ. ನೀವು ಬಯಸಿದರೆ ನಿಮ್ಮನ್ನು ಮರೆತವರನ್ನು ಮೊದಲು ಮರೆತುಬಿಡಿ. ಜೀವನದಲ್ಲಿ ಏನಾಗುತ್ತದೆ ಎಂದು ನೀವು ಏಕೆ ಹೆದರುತ್ತೀರಿ? ಏನೇ ಆಗಲಿ ಅದೊಂದು ಅನುಭವವಾಗುತ್ತದೆ. ಶ್ರೇಷ್ಠತೆ ಎಂದಿಗೂ ಹಣದಿಂದ ಬರುವುದಿಲ್ಲ. ಶ್ರೇಷ್ಠತೆಯು ಒಳ್ಳೆಯ ಆಲೋಚನೆಗಳಿಂದ ಮಾತ್ರ ಬರುತ್ತದೆ. ಬೀಳದೆ ಬದುಕುವುದೊಂದು ಸುಳ್ಳು, ಹಾಗೂ ಆ ಸುಳ್ಳಿನಲ್ಲಿ ಸಂಭ್ರಮವಿರುವುದಿಲ್ಲ. ಪ್ರತಿ ಬಾರಿ ಬಿದ್ದಾಗಲೂ ಎದ್ದು ನಿಲ್ಲುವುದರಲ್ಲಿ ಗೆಲುವಿದೆ, ಮತ್ತು ಆ ಗೆಲುವು ಕೇವಲ ಗೆಲುವಾಗಿರದೆ ಒಂದು ಸಂಭ್ರಮವಾಗಿರುತ್ತದೆ. ಪ್ರತಿ ಆರಂಭಗಳು ಕ್ರಿಯೆಯನ್ನು ಒಳಗೊಂಡಿರುತ್ತವೆ. ಕ್ರಿಯೆಗಳಿಲ್ಲದ ಯೋಜನೆಗಳು ಆರಂಭದಲ್ಲೇ ಮುಗಿದು ಹೋಗುತ್ತವೆ. ಮಾತನ್ನು ನಿಲ್ಲಿಸಿ ಕೃತಿಯನ್ನು ಆರಂಭಿಸುವುದೇ ಏಳ್ಗೆಯ ಮೂಲ. ಕನಸು ಕಾಣುವುದು ಪ್ರತಿ ಜೀವಿಯ ಮೂಲಭೂತ ಅವಶ್ಯಕತೆ. ಆ ಕನಸುಗಳಲ್ಲಿ ನಂಬಿಕೆ ಇಟ್ಟು ಸಾಕಾರಕ್ಕೆ ಶ್ರಮಿಸುವವರಿಗಷ್ಟೇ ಆ ಕನಸು ಸುಂದರ ಭವಿಷ್ಯವಾಗಿ ಮುಂದಿರುತ್ತದೆ. ಇದೊಂದು ಒಳ್ಳೆಯ ಮಾತು. ನಾವು ಕೆಲವು ಸನ್ನಿವೇಶಗಳಿಗೆ ಹೆದರಿ ದೂರ ನಿಲ್ಲುವ ಬದಲು ನಮ್ಮನ್ನು ಹೆದರಿಸುವ ಒಂದು ಕೆಲಸವನ್ನು ನಿತ್ಯವೂ ಮಾಡಬೇಕು. ಮಾನಸಿಕ ಶಕ್ತಿ, ಬೌದ್ಧಿಕ ಬೆಳವಣಿಗೆ ಎರಡೂ ವೃದ್ಧಿಯಾಗುತ್ತೆ. ಪ್ರತಿಯೊಬ್ಬರ ಜೀವನವು ಅಮೂಲ್ಯ ಮತ್ತು ಮಿತ. ಇನ್ನೊಬ್ಬರ ಅಭಿಪ್ರಾಯಗಳ ಆಧಾರದ ಮೇಲೆ ಆ ಜೀವನವನ್ನು ರೂಪಿಸಿಕೊಳ್ಳುವಲ್ಲಿ ಕಾಲಹರಣ ಮಾಡಬಾರದು. ನಮ್ಮ ಬಳಿ ಏನಿದೆಯೋ ಅದನ್ನು ಹುಡುಕಿದಾಗ ನಮ್ಮ ಜೀವನದ ಅಗತ್ಯಗಳಿಗಿಂತ ಹೆಚ್ಚೇ ನಮ್ಮ ಬಳಿ ಇರುತ್ತದೆ. ನಮ್ಮಲ್ಲಿಲ್ಲದನ್ನು ಹುಡುಕಿದಾಗ ಮಾತ್ರ ನಮ್ಮ ಬಳಿ ಇರುವುದು ಕಡಿಮೆ ಎನಿಸುತ್ತದೆ ಮತ್ತು ಅತೃಪ್ತ ಭಾವನೆ ಕಾಡುತ್ತದೆ. Thank you for watching this video. Like, share and subscribe the channel.